ಅನಾತ್ಮ ಶಾಂತ ಸ್ವರೂಪ ಜ್ಯೋತಿ ಹಾಗೆ ಕಾಲುಗಳನ್ನು ಹತ್ತ ತಗೊಂಡಿರಿ. ಎರಡೂ ಕೈಗಳಿಂದ ಎರಡೂ ಪಾದಗಳನ್ನು ಲಾಕ್ ಮಾಡಿ ನೇರವಾಗಿ ನಿಂತುಕೊಳ್ಳಿ. ನಿಮ್ಮ ಪಾದಗಳು ಎಡಕ್ಕೆ ಸಾಗಿರಲಿ. ಬ್ರೇಕ್ ಔಟ್. ದೀರ್ಘ ಶ್ವಾಸೋಚ್ಛ್ವಾಸ. ಪ್ರತಿಯೊಬ್ಬರು ಕಣ್ಣು ಮುಚ್ಚಿರ್ತೀರಿ. ಕೈಗಳನ್ನು ನೇರವಾಗಿ ಚಾಚಿ ನಿಮ್ಮ ಕೈಗಳನ್ನು ಸೊಂಟದಲ್ಲಿ ಬೆರಳುಗಳು ಕೆಳಮುಖವಾಗಿರಲಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸ್ಲಿಪ್ಪಾಗಿ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಎರಡೂ ಕಾಲವನ್ನು ಸ್ವಲ್ಪ ಅಗಲ ಮಾಡಿ ಎರಡೂ ಕೈಗಳನ್ನು ಉಸಿರುತ್ತಾ ಮೇಲೆತ್ತಿ ನಿಧಾನವಾಗಿ ಮೇಲೆತ್ತಿ. ಕೈ ಸೀದಾ ಇರಲಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಹಾಗೆ ಮುಂದೆ ನಿಮ್ಮ ಹಣೆಯನ್ನ ನೆಲಕ್ಕೆ ತಾಗಿಸಿರಿ. ಅಂಗೈಗಳು ಬ್ರೇಕ್ ಇನ್, ಬ್ರೇಕ್ ಔಟ್. ನಿಧಾನವಾಗಿ ವಾಪಸ್ ಹಾಗೆ ವಾಪಸ್ ಬರ್ತೀರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ವಾಪಸ್ ಹಾಗೆ ವಾಪಸ್ ಬರ್ತೀರಿ. ಇದುವರೆಗೆ ಸ್ವಲ್ಪ 2 ಸೆಕೆಂಡ್ಗಳ ಕಾಲ ಉಸಿರು ತಗೊಂಡು ಬಿಡ್ತೀರಿ. ಬ್ರೇಕ್ ಇನ್, ಬ್ರೇಕ್ ಔಟ್, ಬ್ರೇಕ್ ಇನ್, ಬ್ರೇಕ್ ಔಟ್. ಮಕರಾಸನ. ಮಕರ ಅಂದ್ರೆ ಗೊತ್ತಾಗ ಬ್ರೇಕ್ ಇನ್, ಬ್ರೇಕ್ ಔಟ್, ಬ್ರೇಕ್ ಇನ್, ಬ್ರೇಕ್ ಔಟ್. ಹಾಗೆ ಎಡಗೈಯನ್ನ ಎದೆ ಮುಂದೆ ಹಾಗೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ತೀರಿ. ಇಲ್ಲದರಿಂದ ದೂರ ಆಕಾಶ ತತ್ವವನ್ನು ದಾಟಿ ರಾಯಚೂರಿನ ಶಂಕರಗೌಡರಿಗೆ ಆತ್ಮೀಯದ ವಂದನೆಗಳು. ದಂಡಾಸನ. ಎರಡೂ ಕಾಲನ್ನ ಕೂಡಿಸಿ ನೇರವಾಗಿ ಕೂತ್ಕೊಂಡು ಫೋಲ್ಡ್ ಯುವರ್ ರೈಟ್ ಲೆಗ್, ಪ್ಲೇಸ್ ಆನ್ ದ ಲೆಫ್ಟ್ ಹ್ಯಾಂಡ್. ಎಡ ಪಾದವನ್ನ ಮಡಚಿ ಬಲ ತೊಡೆಯ ಮೇಲೆ ಫೋಲ್ಡ್ ಯುವರ್ ಲೆಫ್ಟ್ ಫುಟ್ ಆನ್ ದ ರೈಟ್ ಹ್ಯಾಂಡ್. ಬ್ಯಾಕ್ ಸ್ಟ್ರೈಟ್. ತುಂಬಾ ಉಪಯುಕ್ತಕರವಾದಂತಹ ಆಸನ. ಹಾಗೆ ನಿಧಾನವಾಗಿ ಕೈಗಳನ್ನ ಮೇಲೆ 3 ಸಾರಿ ಓಂಕಾರ. ಮೊದಲನೇದಾಗಿ ನಾ ಹೇಳ್ತೀನಿ, ನಂತರ ಪ್ರತಿಯೊಬ್ಬರು ಹೇಳ್ತಾ ಹೋಗಿ. ಶಾಂತಿ ಶಾಂತಿ. ಲೆಫ್ಟ್ ರೈಟ್ ಲೆಫ್ಟ್. ಭುಜದ ಮೇಲಿರಲಿ. ಸ್ಲೋಲಿ ರೊಟೇಟ್. ಆಂಟಿ ಕ್ಲಾಕ್ ವೈಸ್ ಅಪೋಸಿಟ್ ಸೈಡ್ ವಿರುದ್ಧ ದಿಕ್ಕಿನಲ್ಲಿ ಹಾಗೆ ನಿಧಾನವಾಗಿ ಸರಳ ದೇಹಾಭ್ಯಾಸಗಳು. ನಿಧಾನವಾಗಿ ವಾಪಸ್ ಬರ್ತೀರಿ. ಹಾಗೆ ಎಡಬದಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ನಿಮ್ಮ ಮೊಣಕಾಲುಗಳಲ್ಲಿ ಬಾಗಿಸ್ತೀರಿ. ಕುರ್ಚಿಯ ಆಕಾರ. ನಾವು ಇದೇ ಆಸನವನ್ನ 3 ನಿಮಿಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿದ್ದಾದರೆ 3 ಮೈಲುಗಳ ವಾಕಿಂಗಿಗೆ ಸಮ ಅಂತ ಕೂಡ ಯೋಗ ತಜ್ಞರ ಅಭಿಪ್ರಾಯವಾಗಿದೆ. ಬಿಡ್ತೀರಿ. ರಿಲ್ಯಾಕ್ಸ್. ಕೈಗಳನ್ನು ಬಿಡ್ತೀರಿ. ಹಾಗೆ ಎದೆಗೆ ಹಚ್ಕೊಳ್ತೀರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಗೆ ವಾಪಸ್ ಬರ್ತೀರಿ. Parallel to the block.
ದೀರ್ಘವಾಗಿ ಉಸಿರುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಬಲಗಡೆ ಹಾಕ್ತೀರಿ. ತ್ರಿಕೋನಾಸನವನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೃದಯದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಬ್ರೇಕ್ ಇನ್, ಬ್ರೀತ್ ಔಟ್. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ಹಾಗೆ ವಾಪಸ್ ಬರ್ತೀರಿ. ಕೈಕೊಂಡು ಕೂಡಿಸಿ ಹಾಗೆ ಕಾಲುಗಳನ್ನು ಹತ್ತ ತಗೊಂಡಿರಿ. ಎರಡೂ ಕೈಗಳನ್ನು ಎರಡೂ ಪಾದಗಳನ್ನು ಲಾಕ್ ಮಾಡಿ ನೇರವಾಗಿ ನಿಂತುಕೊಳ್ಳಿ. ನಿಮ್ಮ ಪಾದಗಳು ಎಡಕ್ಕೆ ಸಾಗಿರಲಿ. ಬ್ರೀತ್ ಔಟ್. ದೀರ್ಘ ಶ್ವಾಸೋಚ್ಛ್ವಾಸ ಪ್ರತಿಯೊಬ್ಬರು ಕಾಣಿಸುತ್ತಿರ್ತೀರಿ. ಅದರಿಂದ ಹೃದಯದ ಸಮಸ್ಯೆ ಸಂಪೂರ್ಣವಾಗಿ ಬರೋದಿಲ್ಲ. ಬೆನ್ನು ನೋವನ್ನು ನಿವಾರಣೆ ಮಾಡ್ತದೆ. ಕಾಲುಗಳು ಆಕಾಶಕ್ಕೆ ಮುಖ ಮಾಡಿರಲಿ. ಅರ್ಧ ಹಲಾಸನ. ಹಲ ಅಂದ್ರೆ ನೇಗಿಲು. ಅಷ್ಟೇ ನಿಶ್ಶಬ್ದವಾಗಿ ನಾವೆಲ್ಲರೂ ಕೂಡ ನಿಶ್ಶಬ್ದವಾಗಿರ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹ ಇಲ್ಲ. ನಾವು ಬೇರೆ ಬೇರೆ ಕ್ರೀಮ್ಗಳನ್ನು ಬಳಕೆ ಮಾಡ್ತಿರ್ತೀವಲ್ಲ, ನಮ್ಮ ಬಿಸಿ ನೀರಿನ ಹವೆ ಮತ್ತು ಕಪಾಲಭಾತಿ ಸಾಕಾದಷ್ಟು